ಗಟ್ಟ ಬಾಗಿಲಾಗ ಬಿದ್ದರು ಪಟ ಪಟ ನಿನಗಾಗಿ ಹೋಗು ನನ್ನ ಗಟ್ಟ ಬಾಗಿಲಾಗ ಬಿದ್ದರು ಪಟ ಪಟ ಹಲೋ 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 ಯಾವ ಈ ಅಮೋಘ ಸಿದ್ಧನ ಒಂದು ಸತ್ಯ ಸಿದ್ಧರ ಶಿವನ ಕೇಳಿ ಭಗವಂತನ ಶಿವಕ್ಕ ಆಶೀರ್ವಾದ ರೂಪವಾಗಿ ಮಂಜು ಅಣ್ಣ ಸಂಜು ಅಣ್ಣ ಬಂಕಲ್ಗಿ ಇವರಾರು ಕೂಡ ಈ ಸತ್ಯಸಂಗದ ಸೇವಕ ಆಶೀರ್ವಾದ ರೂಪವಾಗಿ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಗುರು ಸೋಮನಿಗೆ ತಂದಿನ ಅಮೋಘ ಸಿದ್ಧ ಬಯಲು ಭೂತಾಳ ಸಿದ್ಧ ಮಹಾದುಲಿಂಗ ಶ್ರೀ ಸಂಪತ್ತುಗೊಳ್ಳುತ್ತೆ ಭಗವಂತನ ಬೇಡಿಕೊಂಡು ಈ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವ ನಿಂಗಪ್ಪಣ್ಣ ಪೀರಪ್ಪ ಚಿಮ್ಮಗೋಳ ಸಾಕಿನ ಇದೇ ಒಂದು ಬೆನಕನಹಳ್ಳಿ ಗ್ರಾಮದ ಹಿರಿಯರಾದಂಥವ್ರು ನಿಂಗಪ್ಪಣ್ಣ ಕಿರಣ ಚಿಮ್ಮಗೋಳ ಇವರ ಕೂಡ ಈ ಸತ್ಯಸಂಗಕ್ಕೆ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಗುರು ಸೋಮನಿಗೆ ತಂದಿನಾದ ಮೋಗ ಸಿದ್ಧ ಬಯಲು ಭೂತಾಳ ಸಿದ್ಧ ಸದಾ ಭಾಗಿಯಾಗಲುತ್ತೇಳಿ ಪರಮಾತ್ಮನಲ್ಲಿ ಬೇಡ್ಕೊಂಡು ಈ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ನಮ್ಮ ಬಸವರಾಜಣ್ಣ ಸಿದ್ಮಲ್ಲಪ್ಪ ರವಿ ಸಾಕಿನ ಜಾಡ್ರಬಲಾದಿ ಗ್ರಾಮದ ಹಿರಿಯರಾದಂಥವ್ರು ಸತ್ಯಸಂಗದ ಸೇವಾವನ್ನು ಕೇಳಿ ಅವರು ಕೂಡ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ಕೂಡ ಮಾಯಣ್ಣ ಮಗ ಮಾಧುಲಿಂಗ ತೇರ್ವಾಡಂಗರಾಯಿ ಕರ್ಣಿ ಮರ್ಕಾರ ಸಿದ್ಧ ಬಯಲು ಭೂತಾಳ ಸಿದ್ಧ ಸದಾ ಭಾಗಿಯಾಗಲುತ್ತೇಳಿ ಪರಮಾತ್ಮನಲ್ಲಿ ಬೇಡ್ಕೊಂಡು ಈ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ರೀತಿಯಾಗಿ ಸತ್ಯಸಿದ್ಧರ ಸೇವಾವನ್ನು ಕೇಳಿ ಭಗವಂತನ ಸೇವಕ ಆಶೀರ್ವಾದ ರೂಪವಾಗಿ ಒಳ್ಳೆ ನಮ್ಮ ಶ್ರೇಷ್ಠ ಕಲಾವಂತರು ಕೋಗಿಲ ಕಂಠವಾಗಿ ಪ್ರತಿಯೊಂದು ಮ್ಯಾಲಿನೊಳಗ ಹೆಮ್ಮಾಳ ಗಾಯಕರು ಮೇಲಾಗಿ ತಾಳ ಬಾರಿಸುವಂತ ಕಲಾವಂತರು ನಮ್ಮ ನಾಡಗೌಡರು ಇವರಾದ್ರೂ ಕೂಡ ಸಾಕಿನ ಬೆನಕಳ್ಳಿ ಗ್ರಾಮದ ಹಿರಿಯರು ಇವರು ಕೂಡ ಸಂಘಕ್ಕೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ಕೂಡ ಗುರು ಸೋಮನಿಗೆ ತಂದಿನಾದ ಮೋಗ ಸಿದ್ಧ ಬಯಲು ಭೂತಾಳ ಸಿದ್ಧ ಎಲ್ಲಿ ವಾಸ ಮಾಡಿ ಅಂತ ಬಹಿರ್ಲಿಂಗ ಸದಾ ಭಾಗಿಯಾಗ್ಲತ್ತೇಳಿ ಪರಮಾತ್ಮನಲ್ಲಿ ಬೇಡ್ಕೊಂಡು ಈ ಹಣವನ್ನೇ ಸ್ವೀಕಾರ ಮಾಡ್ತಾ ಇದ್ದೇವೆ. ತಾಳ ಬಡಿಯಲ್ರಿ ಸರ್ ಅವರು ಏನ್ ಮಾಡ್ತಾರೆ